ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಸೆಪ್ಟೆಂಬರ್ ತಿಂಗಳು ಪ್ರಾರಂಭ ಆಗ್ತಾ ಇದ್ದಂತೆ ಹಲವಾರು ಇನ್ಕಮ್ ಟ್ಯಾಕ್ಸ್ ಅನ್ನು ಪಾವತಿ ಮಾಡುವವರು ಈಗಾಗಲೇ ತಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅಂದರೆ ITR ಸಲ್ಲಿಸಿರಬಹುದು. ಆದರೆ ಕೆಲವರು ಇನ್ನೂ ಕೂಡ ಗಡುವಿನ ಮೊದಲು ತಮ್ಮ ತೆರಿಗೆಗೆ ಒಳಪಡುವ ಆದಾಯವನ್ನು ವರದಿ ಮಾಡೋದಕ್ಕೆ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇರಬಹುದು. ಆದಾಯ ತೆರಿಗೆ ರಿಟರ್ನ್ ಅಂದರೆ ITR ಸಲ್ಲಿಕೆಯ ಕೊನೆಯ ದಿನಾಂಕ ಸಮೀಪಿಸ್ತಾ ಇದೆ. ಇನ್ನೇನು ಕೇವಲ 13 ದಿನ ಮಾತ್ರ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ 15, 2025 ಗಡು ಹತ್ತಿರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೊನೆಯ ದಿನಾಂಕವನ್ನ ಮತ್ತೊಮ್ಮೆ ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಕೂಗು ಕೂಡ ಈಗ ದೇಶದಾದ್ಯಂತ ಕೇಳಿ ಬರ್ತಾ ಇದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವಂತಹ ಅಂತಿಮ ದಿನಾಂಕ ಸಮೀಪಿಸ್ತಾ ಇರೋದ್ರಿಂದ ITR ಫೈಲಿಂಗ್ಗೆ ಗಡುವನ್ನ ಮತ್ತೊಮ್ಮೆ ವಿಸ್ತರಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತೆರಿಗೆ ವೃತ್ತಿಪರರು ಹಾಗೆಯೇ ವಿವಿಧ ವಾಣಿಜ್ಯ ಸಂಘಟನೆಗಳು ಈ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತಾ ಇವೆ. ಆದರೆ ಇದರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ಕೊಟ್ಟಿಲ್ಲ. ಇದರ ಬಗ್ಗೆ ತೀರ್ಮಾನ ಹೊರಬಿದ್ದಿಲ್ಲ. ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ CBDT ಈಗಾಗಲೇ 2024-25 ಹಣಕಾಸು ವರ್ಷದ ಮೌಲ್ಯಮಾಪನ ಅಂದರೆ ITR ಸಲ್ಲಿಕೆಯ ಅಂತಿಮ ದಿನಾಂಕವನ್ನು ಈ ಹಿಂದೆ ಜುಲೈ 31 ಅಂತ ಹೇಳಿತ್ತು. ಆದರೆ ಆ ನಂತರ ಈ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿತ್ತು. ಅದು ಜುಲೈ 31ರಿಂದ ಸೆಪ್ಟೆಂಬರ್ 15ಕ್ಕೆ ವಿಸ್ತರಣೆ ಮಾಡಲಾಗಿತ್ತು. ITR ಫಾರ್ಮ್ಗಳಲ್ಲಿ ಮಾಡಲಾದ ಮಹತ್ವದ ಬದಲಾವಣೆಗಳು ಹಾಗೆಯೇ ವ್ಯವಸ್ಥೆಯನ್ನು ಸ್ವಲ್ಪ ತಯಾರು ಮಾಡ್ಕೋಬೇಕು, ರೆಡಿ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಸಮಯವನ್ನು ಎಕ್ಸ್ಟೆಂಡ್ ಮಾಡಲಾಗಿತ್ತು. ಆದರೆ ಈಗ ಸಮಯ ವಿಸ್ತರಿಸಬೇಕು ಅನ್ನೋದಕ್ಕೆ ಒಂದಷ್ಟು ರೀತಿಯಾದಂತಹ ಕೂಗು ಕೇಳಿ ಬರ್ತಾ ಇದೆ. ಈಗ ಭಾರತೀಯ ಚಾರ್ಟರ್ಡ್ ಅಕೌಂಟೆನ್ಸಿ ಸಂಸ್ಥೆ CCTAX ಇದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಯಾಕೆ ವಿಸ್ತರಣೆ ಮಾಡಬೇಕು ಅನ್ನೋದಕ್ಕೆ ಅವು ಕೊಡ್ತಾ ಇರುವಂತಹ ಕಾರಣ ಅಂದ್ರೆ ಆಲ್ರೆಡಿ ಟೆಕ್ನಿಕಲ್ ಅಡಚಣೆಗಳಾಗಿದೆ. ಆದಾಯ ತೆರಿಗೆ ಫೈಲಿಂಗ್ ಪೋರ್ಟಲ್ ಅಲ್ಲಿ ನಿರಂತರವಾಗಿ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಲಾಗಿನ್ ಆಗೋದಕ್ಕೆ ಜಾಸ್ತಿ ಡಿಲೇ ಆಗ್ತಾ ಇದೆ, ದೋಷಗಳು ಕಾಣಿಸ್ತಾ ಇದೆ, ರಿಟರ್ನ್ಸ್ ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಈ ಕಾರಣಕ್ಕಾಗಿಯೇ ಈ ಒಂದು ವಿಸ್ತರಣೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇನ್ಫಾರ್ಮೇಷನಲ್ ವ್ಯತ್ಯಾಸ ಆಗ್ತಾ ಇರುವಂತದ್ದು ವಾರ್ಷಿಕ ಮಾಹಿತಿ ಹೇಳಿಕೆ ಅಂದ್ರೆ AIS ಹಾಗೆಯೇ ಫಾರ್ಮ್ 26 AS ನಲ್ಲಿನ ದತ್ತಾಂಶಗಳಲ್ಲಿನ ವ್ಯತ್ಯಾಸಗಳಿಂದ ಗೊಂದಲ ಉಂಟಾಗಿದೆ. ಇದನ್ನ ಸರಿಪಡಿಸೋದಕ್ಕೆ ಹೆಚ್ಚಿನ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ವಿಳಂಬವಾದ ಯುಟಿಲಿಟಿಗಳನ್ನ ಬಗ್ಗೆ ಗಮನಿಸೋದಾದ್ರೆ ಪರಿಷ್ಕೃತ ITR ಫಾರ್ಮ್ ಆಗಿರಬಹುದು, ಸಂಬಂಧಿತ ಸಾಫ್ಟ್ವೇರ್ ಯುಟಿಲಿಟಿ ಆಗಿರಬಹುದು ನಿರೀಕ್ಷೆಗಿಂತ ತಡವಾಗಿ ಬಿಡುಗಡೆಯಾಗಿದೆ. ಹಾಗಾಗಿ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರಿದ್ದಾರೆ ಅವರಿಗೆ ಲಭ್ಯ ಇರುವಂತಹ ಸಮಯ ಬಹಳ ಕಡಿಮೆ ಕೊಟ್ಟಿದ್ದೀರಿ ನೀವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಫೈನಾನ್ಸ್ ಸ್ಟೇಟ್ಮೆಂಟ್ಗಾಗಿ ಹೊಸ ಹಾಗೆಯೇ ಹೆಚ್ಚು ವಿವರವಾದ ಸ್ವರೂಪವನ್ನು ಈಗಾಗಲೇ ಪರಿಚಯಿಸಿರೋದ್ರಿಂದ ಇದು ತೆರಿಗೆದಾರರ ಮೇಲಿನ ಅನುಸರಣೆಯ ಹೊರೆಯನ್ನು ಹೆಚ್ಚಿಸುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಇನ್ನೊಂದಷ್ಟು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು, ಅಕ್ಟೋಬರ್ 31ರವರೆಗೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದೆ. ಆದರೆ ಇನ್ನೂ 1.5 ತಿಂಗಳು ಗಡುವನ್ನು ಕೊಡಬೇಕು ಅಂತ ಕೇಳಿದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಸರ್ಕಾರ ಏನ್ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ITR ಸಲ್ಲಿಸುವ ಗಡುವು ವಿಸ್ತರಣೆ ಆಗುವ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಿ ಈಗಾಗಲೇ ಈ ಒಂದು ತಜ್ಞರು ಹೇಳ್ತಾ ಇದ್ದಾರೆ. ಹಾಗೆಯೇ ಹೆಚ್ಚಿನ ತೆರಿಗೆದಾರರು ಆಲ್ರೆಡಿ ಏನೀಗ ನಿಗದಿತ ದಿನಾಂಕವನ್ನ ಕೊಟ್ಟಿದ್ದಾರೆ, ಆ ದಿನಾಂಕವನ್ನ ಅದರ ಒಳಗಡೆನೆ ಫೈಲ್ ಮಾಡುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಗಡುವಿನ ವಿಸ್ತರಣೆ ಬಗ್ಗೆ ಇಲಾಖೆ ಯಾವುದೇ ಅಧಿಕೃತ ಘೋಷಣೆಯನ್ನ ಕೊಡುವಂತಹ ಚಾನ್ಸಸ್ ಬಹಳ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ತೆರಿಗೆದಾರರು ಈ ವರ್ಷ ಸೆಪ್ಟೆಂಬರ್ 15ರೊಳಗೆ ತಮ್ಮ ITR ಸಲ್ಲಿಸುವ ಗುರಿಯನ್ನ ಹೊಂದಿರುವಂತಹ ಕಾರಣಕ್ಕಾಗಿ ಆಲ್ಮೋಸ್ಟ್ 50% ಜನ ತಮ್ಮ ಕಾರ್ಯಗಳನ್ನು ಆಲ್ರೆಡಿ ITR ಫೈಲ್ ಮಾಡಿರೋದ್ರಿಂದ ಈ ವಿಸ್ತರಣೆ ಅಸಂಭವ ಅಂತ ತೆರಿಗೆ ತಜ್ಞರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ವಿಸ್ತರಣೆಯ ಸಂಭವ ಬಹಳ ಕಡಿಮೆ ಅನ್ನೋದು ಈಗಾಗಲೇ ಈ ಒಂದು ತೆರಿಗೆ ಎಕ್ಸ್ಪರ್ಟ್ಗಳ ಮಾತು. ಆಗಸ್ಟ್ ಅಂತ್ಯದವರೆಗೂ CBDT ಅಥವಾ ಕೇಂದ್ರ ಹಣಕಾಸು ಸಚಿವಾಲಯ ಗಡುವು ವಿಸ್ತರಣೆ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿರಲಿಲ್ಲ. ಮತ್ತೊಂದು ವಿಸ್ತರಣೆಯನ್ನು ನಿರೀಕ್ಷೆ ಮಾಡದೆ ದಂಡವನ್ನು ನೀವು ತಪ್ಪಿಸಬೇಕು ಅಂದ್ರೆ ಇದೇ ಸೆಪ್ಟೆಂಬರ್ 15ರೊಳಗೆ ತಮ್ಮ ರಿಟರ್ನ್ಸ್ ಸಲ್ಲಿಸಿ ಅಂತ ತಜ್ಞರು ಈಗಾಗಲೇ ತೆರಿಗೆದಾರರಿಗೆ ಸಲಹೆ ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲಪ್ಪ ಇನ್ನೂ ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಒಂದು ವೇಳೆ ಗಡುವು ವಿಸ್ತರಣೆಯಾಗದೇ ಇದ್ರೆ ತೆರಿಗೆದಾರರು ಸೆಪ್ಟೆಂಬರ್ 15ರೊಳಗೆ ರಿಟರ್ನ್ಸ್ ಸಲ್ಲಿಸಬೇಕು. ಒಂದು ವೇಳೆ ಸಲ್ಲಿಸೋದಕ್ಕೆ ವಿಫಲ ಆದರೆ ಡಿಸೆಂಬರ್ 31 ಹಾಗೆ 2025 ಒಳಗಡೆ ಡಿಸೆಂಬರ್ ಅವರೆಗೂ ಕೂಡ ಒಂದು ಅವಕಾಶ ಇದೆ, ತಡವಾಗಿ ರಿಟರ್ನ್ ಸಲ್ಲಿಸಬಹುದು. ಆದರೆ ಇದಕ್ಕೆ ದಂಡ ಅನ್ವಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನೀವು ಎಷ್ಟು ಲೇಟ್ ಮಾಡ್ತಿರೋ ಅದಕ್ಕೆ ವಿಳಂಬ ಶುಲ್ಕವನ್ನು ಹಾಕಲಾಗುತ್ತೆ.
ಹಾಕಲಾಗುತ್ತೆ. ಸೆಕ್ಷನ್ 234F ಅಡಿಯಲ್ಲಿ 5,000 ರೂಪಾಯಿವರೆಗೂ ದಂಡವನ್ನು ವಿಧಿಸಲಾಗುತ್ತೆ. ಜೊತೆಗೆ ಬಡ್ಡಿ ಕೂಡ ಇರುತ್ತೆ. ಪಾವತಿಸಿದ ತೆರಿಗೆ ಮೊತ್ತದ ಮೇಲೆ ಸೆಕ್ಷನ್ 234A ಅಡಿಯಲ್ಲಿ ತಿಂಗಳಿಗೆ 1% ಬಡ್ಡಿಯನ್ನು ವಿಧಿಸಲಾಗುತ್ತೆ. ಪರಿಷ್ಕೃತ ದಿನಾಂಕದೊಳಗೆ ಸಲ್ಲಿಸೋದಕ್ಕೆ ವಿಫಲ ಆದವರಿಗೆ ಒಂದು ಅವಕಾಶ ಇದ್ರೂ ಕೂಡ ಅವರು ದಂಡ ಮತ್ತು ಬಡ್ಡಿ ಎರಡನ್ನ ಕೂಡ ಕಟ್ಟಬೇಕಾಗತ್ತೆ. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ITR ನಿಯಮಗಳ ಅಡಿಯಲ್ಲಿ ಯಾವುದೇ ಒಂದು ಸಣ್ಣ ತಪ್ಪು ಅಥವಾ ಸುಳ್ಳು ಕೂಡ ಗಮನಾರ್ಹ ಆರ್ಥಿಕ ಪರಿಣಾಮಗಳಿಗೆ ಕಾರಣ ಆಗಬಹುದು. ತೆರಿಗೆದಾರರು ನಿಜವಾದ ಆದಾಯವನ್ನು ಮರೆಮಾಚಿ ತಪ್ಪಾಗಿ ಏನಾದರೂ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ರೆ ಆಗ ನಿಮಗೆ ತೆರಿಗೆ ವಂಚನೆ ಮೇಲೆ 200% ದಂಡವನ್ನು ವಿಧಿಸಲಾಗುತ್ತೆ. ಕಡಿಮೆ ವರದಿ ಮಾಡಿದ್ದಕ್ಕಾಗಿ ಸೆಕ್ಷನ್ 270A ಅಡಿಯಲ್ಲಿ ಪಾವತಿಸಬೇಕಾದ ತೆರಿಗೆಯ 50% ದಂಡವನ್ನು ನೀವು ಕಟ್ಟಬೇಕಾಗತ್ತೆ. ಸಾಕಷ್ಟು ಪುರಾವೆ ಅಥವಾ ದಾಖಲೆಗಳಿಲ್ಲದೆ ಸೆಕ್ಷನ್ 80C ಸಾಮಾನ್ಯವಾಗಿ ಈಗಾಗಲೇ ಉದ್ಯೋಗದಾತರು 80C ಅಡಿಯಲ್ಲಿ ಈಗ ರಿಟರ್ನ್ ಅನ್ನ ಮಾಡ್ತಾರೆ. ಕಡಿತಗಳನ್ನು ಪಡೆಯುವ ಅಂದ್ರೆ ಕನ್ಸೆಷನ್ ಪಡೆಯುವಂತಹ ಪ್ರವೃತ್ತಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ HRA ಸುಳ್ಳು ಮನೆ ಬಾಡಿಗೆ ಭತ್ಯೆ ಹಕ್ಕುಗಳನ್ನು ಮಾಡಿದಾಗ ವೈಯಕ್ತಿಕ ಖರ್ಚುಗಳನ್ನು ವ್ಯವಹಾರ ವೆಚ್ಚಗಳಾಗಿ ದಾಖಲಿಸಿದಾಗ ಸಮಸ್ಯೆಗಳು ಜಾಸ್ತಿಯಾಗಿ ಉಂಟಾಗುತ್ತೆ. ಅಂತಹ ಅಭ್ಯಾಸಗಳಿದ್ದಂತಹ ಸಂದರ್ಭದಲ್ಲಿ ಕಠಿಣ ದಂಡವನ್ನು ವಿಧಿಸುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ದಂಡಗಳಿಂದ ದೂರ ಇರಲು ತೆರಿಗೆದಾರರು ಪಡೆಯುವ ಪ್ರತಿಯೊಂದು ಕಡಿತ ಆಗಿರ್ಬೋದು ವಿನಾಯಿತಿಯನ್ನು ಸರಿಯಾದ ದಾಖಲೆಗಳಿಂದ ನೀವು ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು. CA ಅಥವಾ ತೆರಿಗೆ ಸಲಹೆಗಾರರಿಂದ ಯಾವುದೇ ತಪ್ಪುಗಳು ಆಗದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಇದರಿಂದ CA ಅವರಿಗೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ತೆರಿಗೆ ಸಲಹೆಗಾರರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಯಾರು ತೆರಿಗೆದಾರ ಇದ್ದಾನೆ ಅವನನ್ನೇ ಹೊಣೆಗಾರನಿಗೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲವನ್ನ ನೀವು ಪರಿಶೀಲಿಸೋದು ಬಹಳ ಮುಖ್ಯ. ಪರಿಶೀಲನೆ ಮಾಡಿ IT ರಿಟರ್ನ್ ಅನ್ನ ಸಲ್ಲಿಕೆ ಮಾಡಿ. ಜೊತೆಗೆ ಒಂದು ವೇಳೆ ಲೇಟ್ ಆಗಿ ನೀವು ಪಾವತಿ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ದಂಡವನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ. ಅದರಿಂದ ಮುಕ್ತವಾಗಿ ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ 15ರೊಳಗೆ ನಿಮ್ಮ ತೆರಿಗೆಯನ್ನ ಪಾವತಿಸಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.